ಸಿಂಪಲ್ ಆಗಿ ಅನಾಲಿಸಿಸ್ ಸ್ಟಾರ್ಟ್ ಮಾಡುವ. 19th ಜೂನ್ ಶುಕ್ರವಾರ ಹೇಗೆ ಮಾರ್ಕೆಟ್ ಲೆವೆಲ್ಸ್ ಅನ್ನು ನಾನು ಮಾರ್ಕ್ ಮಾಡಿದೆ ಅಂತ. ಸೊ ಇವತ್ತು ಮಾರ್ಕೆಟ್ ಆಕ್ಚುಲಿ ಯು ಎಸ್ ಬ್ಯಾಂಕ್ ಹಾಲಿಡೇ ಕೂಡ, ಹಾಗಾಗಿ ಮೊಮೆಂಟಮ್ ಆದಷ್ಟು ಇರಲಿಲ್ಲ. ಓಕೆ, ಸೊ ಈ ವಿಡಿಯೋದಲ್ಲಿ ನಾನೊಂದು ಸಿಂಪಲ್ ಜಾಸ್ತಿ ಅನಾಲಿಸಿಸ್ ಅಷ್ಟೇನಿಲ್ಲ, ಹಾಗಾಗಿ ನಾನು ನಿಮಗೆ ಫಂಡೆಡ್ ಅಕೌಂಟ್ ನಾನು ಎಲ್ಲಿದ್ದೇನೆ ಅಂತ ಕೂಡ ನಾನು ಅದರ ಬಗ್ಗೆ ಡೀಟೇಲ್ಸ್ ಆಗಿ ಶೇರ್ ಮಾಡ್ತೇನೆ. ಓಕೆ, ಸೊ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋದಾದ್ರೆ ಲೆವೆಲ್ಸ್ ಪ್ರಕಾರ, ನಾನು ಇಲ್ಲಿ ಒಂದು ಮಾರ್ಕೆಟ್ ಸ್ಟ್ರಾಂಗ್ ಆಗಿ ರಿಜೆಕ್ಷನ್ ಕೊಟ್ಟು ಮತ್ತೆ ಇಲ್ಲಿ ಕೂಡ ವಾಪಸ್ ಬಂದಿತ್ತು. ಓಕೆ, ಸೊ ಹಾಗಾಗಿ ನಾನು ಫಸ್ಟ್ ಇದನ್ನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ. ಓಕೆ, ಇದು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ, ಹಾಗಾಗಿ ಸೇಮ್ ಲೆವೆಲ್ ಇಂದ ಲಿಕ್ವಿಡಿಟಿ ಸಿಪ್ ಆಗಿ ಕೆಳಗೆ ಬಂದಿದೆ. ಓಕೆ, ಸೊ ನೀವು 30 minutes ಅಲ್ಲಿ ನೋಡೋದಾದ್ರೆ ಟ್ರೆಂಡ್ ಆಲ್ರೆಡಿ ಡೌನ್ ಸೈಡ್ ಅಲ್ಲೇ ಇತ್ತು, ಹಾಗಾಗಿ ನಾನು ಡೌನ್ ಸೈಡ್ ಅನ್ನೇ ಪ್ಲಾನ್ ಮಾಡ್ತಿದ್ದೆ, ಆದರೆ ಯಾವುದೋ ಟ್ರೇಡ್ಸ್ ತಗೊಳ್ಳಿಲ್ಲ. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು 30 minutes ಅಲ್ಲಿ ಆಲ್ರೆಡಿ ಒಂದು ಸ್ಟ್ರಾಂಗ್ ರಿಜೆಕ್ಷನ್ ಕೊಟ್ಟು ಕೆಳಗೆ ಕೂಡ ಬಂದಿದೆ. ಓಕೆ, ತುಂಬ ಕನ್ಫ್ಯೂಸಿಂಗ್ ಏನಿತ್ತಂದರೆ ಇಲ್ಲಿ ಶುಕ್ರವಾರ ಅಂದರೆ ಇವತ್ತಿನ ದಿನದಲ್ಲಿ ಸೊ ಸ್ಟ್ರಾಂಗ್ ಆಗಿ ಒಂದು ಕ್ಯಾಂಡಲ್ ಫಾರ್ಮೇಷನ್ ಆಗಿತ್ತು, ಸ್ಟ್ರಾಂಗ್ ಬಯಸ್ ಬಂದು ಇಮಿಡಿಯೇಟ್ ಆಗಿ ಡೌನ್ ಸೈಡ್ ಕೂಡ ಬಂದಿದೆ. ಓಕೆ, ಕೈಂಡ್ ಆಫ್ ಎ ಕನ್ಫ್ಯೂಸಿಂಗ್, ಅಂದರೆ ಟ್ರೇಡ್ ತಗೊಳ್ಳುವುದಾದರೆ ಸ್ವಲ್ಪ ಕನ್ಫ್ಯೂಸಿಂಗ್ ಅಂತಲೂ ಹೇಳ್ಬೋದು. ಯಾಕಂದರೆ ಇಲ್ಲಿ ಒಂದು ಲಿಕ್ವಿಡಿಟಿ ಸಿಪ್ ಕೂಡ ಆಗಿ, ಅಂದರೆ ಇಲ್ಲಿ ನೀವು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದರೆ ಅಲ್ವಾ, ತೋರಿಸ್ತೇನೆ ಒಂದು ನಿಮಿಷ. ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದರೆ ಈಕ್ವಲ್ ಹೈಸ್ ಕೂಡ ಬಂದಿದೆ ನೋಡಿ, ಲೆವೆಲ್ ಮೇಲೆ ಬಂದು. ಓಕೆ, ಸ್ಟ್ರಾಂಗ್ ಆಗಿ ಡೌನ್ ಸೈಡ್ ಕ್ಯಾಂಡಲ್ ಫಾರ್ಮ್ ಆಗಿ ಮತ್ತೆ ವಾಪಸ್ ಒಂದು ಸ್ಟ್ರಾಂಗ್ ಬ್ಲಾಕ್ ಕ್ಯಾಂಡಲ್, ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ವಾಪಸ್ ಸ್ಟ್ರಾಂಗ್ ಆಗಿ ರೆಡ್ ಕ್ಯಾಂಡಲ್ ಕೂಡ ಫಾರ್ಮ್ ಆಗಿದೆ. ಓಕೆ, ಸೊ ಹಾಗೆ ಒಂದು ಕನ್ಫ್ಯೂಸಿಂಗ್ ಅಂತಲೇ ಹೇಳ್ಬೋದು. ಓಕೆ, ಸೊ ಹಾಗಾಗಿ ಇಂಥ ಟೈಪ್ ಟ್ರೇಡಲ್ಲಿ ಆದಷ್ಟು ಅವಾಯ್ಡ್ ಮಾಡಿದಷ್ಟು ಒಳ್ಳೆಯದು, ಯಾಕಂದರೆ ಅನ್ನೆಸೆಸರಿ ನಿಮ್ಮ ಟ್ರೇಡ್ ಕೂಡ ಲಾಸಲ್ಲಿ ಹೋಗುವ ಚಾನ್ಸಸ್ ಕೂಡ ಇರ್ತದೆ. ಓಕೆ, ಸುಮ್ಮನೆ ಯಾಕೆ ಲಾಸ್ ಮಾಡಬೇಕಲ್ವಾ, ಅಂದರೆ ಎಲ್ಲಿ ಕನ್ಫ್ಯೂಷನ್ ಇರ್ತದೆ ಅಲ್ಲಿ ಅವಾಯ್ಡೇ ಮಾಡಬೇಕು ಟ್ರೇಡ್ ಕಂಪ್ಲೀಟ್ಲಿ. ಓಕೆ, ಸೊ ಮತ್ತು ಇದೊಂದು ಲೆವೆಲ್ ಕೂಡ ನಾನು ಮಾರ್ಕ್ ಮಾಡಿದ್ದೆ. ಮತ್ತು ಇದೊಂದು ನೀವು ಕ್ಲಿಯರ್ ಆಗಿ ಉಂಟು ನೋಡಿ, ಇಲ್ಲಿ ನೋಡೋದಾದ್ರೆ 30 minutes ಅಲ್ಲಿ ಪ್ರಾಪರ್ ಆಗಿ ಇಲ್ಲಿ ಒಂದು ಲೆವೆಲ್ ಕೂಡ ರಿಜೆಕ್ಷನ್ ಕೊಟ್ಟು ಅಪ್ಸೈಡ್ ಕೂಡ ಹೋಗಿತ್ತು, ವಾಪಸ್ ಇಲ್ಲೇ ಬಂತು. ಓಕೆ, ಸೊ ಮೇ ಬಿ ನಾನು ಸೋಮವಾರ ದಿನ ಇದೇ ಲೆವೆಲನ್ನು ಸೇವ್ ಮಾಡಿ ಇಟ್ಕೊಳ್ತೇನೆ. ಓಕೆ, ಯಾಕಂದರೆ ಮಾರ್ಕೆಟ್ ಏನೀಗ ಮೂಮೆಂಟ್ ಕೂಡ ಆಗ್ತಿಲ್ಲ ಅಷ್ಟು, ಹಾಗಾಗಿ ಸೇಮ್ ಲೆವೆಲನ್ನು ನಾನು ಸೇವ್ ಮಾಡಿ ಇಟ್ಕೊಳ್ತೇನೆ. ಸೊ ಮೇ ಬಿ ಸೋಮವಾರ ಎಂತ ಆಗ್ಬೋದು ಅಂದರೆ, ಮೇ ಬಿ ಕೆಳಗೆ ಕೂಡ ಬಂದು ಇಲ್ಲಿಂದ ಈ ಸೈಡಿಂದ ಕೆಳಗೆ ಹೋಗ್ಬೋದು. ಮೇ ಬಿ ಆಲ್ರೆಡಿ ಇಲ್ಲಿ ಲಿಕ್ವಿಡಿಟಿ ಸಿಪ್ ಮಾಡ್ತಾ ಉಂಟು, ಹಾಗಾಗಿ ಕೆಳಗೆ ಬರ್ಬೋದು, ಅಥವಾ ಮೇ ಬಿ ಒಂದು ಪುಲ್ ಬ್ಯಾಕ್ ಕೊಟ್ಟು ಮೇಲೆ ಕೂಡ ಹೋಗ್ಬೋದು. ಓಕೆ, ಸೊ ಅದು ಶುಕ್ರವಾರ ಇವತ್ತಿನ ದಿನ ಅನಾಲಿಸಿಸ್ ನಾನು ಮಾಡಿದ್ದೆ. ಓಕೆ, ಸೊ ಈಗ ಕ್ವಿಕ್ ಆಗಿ ನನ್ನ ಫಂಡೆಡ್ ಅಕೌಂಟ್ ಬಗ್ಗೆ ನಾನು ನಿಮಗೆ ಹೇಳೋದಂತಾದರೆ, ಫಂಡೆಡ್ ಅಕೌಂಟ್ ನಾನು 5K ಅಕೌಂಟ್ ತೊಗೊಂಡಿದ್ದೇನೆ, ಕೆಲವು ಟೈಮ್ ಆಯಿತು ತಗೊಂಡು. ಓಕೆ, ಸೊ ಮತ್ತೆ ಇದರ ರೂಲ್ಸ್ ಎಂತಂದರೆ 10% ನೀವು ಪ್ರಾಫಿಟ್ ಶೋ ಮಾಡಬೇಕು, ನಿಮಗೆ ರಿಯಲ್ ಅಕೌಂಟ್ ಸಿಗಲಿಕ್ಕೆ ಕ್ಲಿಯರ್ ಮಾಡಬೇಕು. $10 $500, ಮತ್ತು ಓವರಾಲ್ 10% ಪ್ರಾಫಿಟ್, 6% ಓವರಾಲ್ ಡ್ರಾಡೌನ್ ಅಂದರೆ ಲಾಸ್, ಮತ್ತು 3% ಡೈಲಿ ಡ್ರಾಡೌನ್. ಓಕೆ, ಸೊ ಇದು 6% ಅಂದರೆ ಆಲ್ಮೋಸ್ಟ್ $300 ನೀವು ಕಂಪ್ಲೀಟ್ ನಿಮ್ಮ ಅಕೌಂಟಲ್ಲಿ $300ಕ್ಕಿಂತ ಮೇಲೆ ಹೋದರೆ, $300 ಮತ್ತು ಅದಕ್ಕಿಂತ ಮೇಲೆ ಹೋದರೆ ನಿಮ್ಮ ಅಕೌಂಟ್ ಬ್ರೀಚ್, ಅಂದರೆ ರೂಲ್ಸನ್ನು ನೀವು ಬ್ರೀಚ್ ಮಾಡಿದೆ ಅಂತ. ಸಿಮಿಲರ್ ಆಗಿ ದಿನ ಪರ್ ಡೇ ಬೇಸಿಸಲ್ಲಿ ನೀವು ಅಂದರೆ $150 ನೀವು ಎಲ್ಲಾದರೂ ಲಾಸ್ ಆದರೆ, ಅದರ $150 ಅಥವಾ ಅದರ ಮೇಲೆ ಲಾಸ್ ಆದರೆ ನಿಮ್ಮ ಅಕೌಂಟ್ ಬ್ರೀಚ್. ಓಕೆ, ಸೊ ಓವರಾಲ್ ನಿಮ್ದು $300, ಡೈಲಿಯಲ್ಲಿ $150. ಓಕೆ, ಸೊ ಅಟ್ಲೀಸ್ಟ್ ಮತ್ತೆ ಮಿನಿಮಮ್ 3 ಟ್ರೇಡ್ ಪ್ರಾಫಿಟೇಬಲ್ ಟ್ರೇಡ್ ತೋರಿಸ್ಬೇಕು ನೀವು. ಓಕೆ, ಪ್ರಾಫಿಟೇಬಲ್ ಟ್ರೇಡ್ ಅಂದರೆ ಅಟ್ಲೀಸ್ಟ್ ಮೋರ್ ದೆನ್ 1% ಪ್ರಾಫಿಟ್ ತೋರಿಸ್ಬೇಕು ಅಕೌಂಟಿಗೆ. ಓಕೆ, ಸೊ ಇದು ರೂಲ್ಸ್, ಸಿಂಪಲ್ ಬೇಸಿಕ್ ರೂಲ್, ಆದರೆ ನಿಮಗೆ ಇದು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕರೆಕ್ಟಾಗಿ ಪ್ಲ್ಯಾನಿಂಗ್ ಮಾಡಿ ಇಂಪ್ಲಿಮೆಂಟ್ ಮಾಡಬೇಕಾಗಿ. ನಾನು ತೊಗೊಂಡು ಕೆಲವು ಟೈಮ್ ಆಯಿತು. ಪ್ರಾಬ್ಲಮ್ ಎಂತಾಯ್ತು ಅಂದರೆ, ನಾನು ಮಲ್ಟಿಪಲ್ ಸ್ಟ್ರಾಟಜಿಯನ್ನು ನಾನು ಟ್ರೈ ಮಾಡ್ತಾಯಿದ್ದೆ ಯೂಟ್ಯೂಬಲ್ಲಿ. ನೀವು ಯೂಟ್ಯೂಬಿಗೆ ಹೋದರೆ ರಾಶಿಗಳೆಲ್ಲ ಸ್ಟ್ರಾಟಜಿ ಸಿಗ್ತದೆ. ಓಕೆ, ಒಬ್ಬೊಬ್ಬರು ಒಂದೊಂದು ಥರ ಕಾನ್ಸೆಪ್ಟ್ ಹೇಳ್ತಾರೆ, ಪ್ರೈಸ್ ಆ್ಯಕ್ಷನ್, ICT, ಅದು ಇದು ಅಂತ ಹೇಳ್ಕೊಂಡು. ಓಕೆ, ಸೊ ಆದರೆ ನಿಮಗೆ ಯಾವುದು ಸೂಟ್ ಆಗ್ತದೆ ಅದನ್ನು ಒಂದು ಸ್ಟ್ರಾಟಜಿ ಯೂಸ್ ಮಾಡಿ ನೀವು ಇಂಪ್ಲಿಮೆಂಟ್ ಮಾಡಬೇಕು. ಇದನ್ನು ಸೇಮ್ ನಾನು ಕೂಡ ಅದೇ ಮಾಡ್ತಿದ್ದೇನೆ. ಇನಿಷಿಯಲಿ ನಾನು ಮಲ್ಟಿಪಲ್ ಸ್ಟ್ರಾಟಜಿ ಟೆಸ್ಟ್ ಮಾಡ್ತಾ ಇದ್ದೆ. ಸೊ ಅಂದರೆ ನಾನು $5,000 ಆಲ್ಮೋಸ್ಟ್ 4,783 ತನಕ ಬಂದಿತ್ತು. ಓಕೆ, ಸೊ ಮತ್ತೆ ಎಂತ ಆಯ್ತಂದರೆ, ಮತ್ತೆ ನನಗೆ ಆಲ್ರೆಡಿ ನಾನು ಇಷ್ಟು ಕೆಳಗೆ ಬಂದ ನಂತರ ನನಗೆ ತಲೆಯಲ್ಲಿ ಒಂದಿತ್ತಂದರೆ, ಈಗ ನನ್ನದು ಅಕೌಂಟ್ ಬ್ರೀಚ್ ಆಗ್ತದೆ. ಆದರೆ ಮತ್ತೆ ನಾನು ಪ್ರಾಪರಾಗಿ ನೋಡುವ, ಕರೆಕ್ಟಾಗಿ ರೂಲ್ಸ್ ಬೇಸಿಸಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಓಕೆ, ಟ್ರೇಡ್ ಮಾಡಲಿಕ್ಕೆ. ಮತ್ತೆ ಎಂಥ ಔಟ್ಕಮ್ ಬಂತಂದರೆ, ಕ್ಲಿಯರ್ ಆಗಿ ಮತ್ತೆ ನನಗೆ ಪಾಸಿಟಿವ್ ರಿಸಲ್ಟ್ ಸಿಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು. ಓಕೆ, ನಾನು ಹೇಳ್ತಿಲ್ಲ ಅಂದರೆ ಇಮಿಡಿಯೇಟ್ ಆಗಿ ನಂಗೆ ಪ್ರಾಫಿಟ್ ಆಯ್ತು ಅಂತ, ಆದರೆ
ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಟ್ರೇಡಿಂಗ್ ಆಗಿಲ್ಲ. ಓಕೆ, ಮತ್ತೆ ಪ್ರಾಪರ್ ಆಗಿ ಅಪ್ ಟ್ರೆಂಡ್ ಅಲ್ಲೇ ಹೋಗ್ತಾ ಉಂಟು ಈಗ. ಓಕೆ, ಅದು ನಮಗೆ ನಾನು ಲೈವ್ ಆಗಿ ಶೇರ್ ಕೂಡ ಮಾಡ್ತೇನೆ ನನ್ನದು ಫಂಡೆಡ್ ಅಕೌಂಟ್ ಬಗ್ಗೆ. ಓಕೆ, ಸೊ ರೂಲ್ಸ್ ಬೇಸಿಸ್ ಅಲ್ಲಿ ಟ್ರೇಡ್ ಮಾಡಿದರೆ ನಿಮ್ಮದು ಫಂಡೆಡ್ ಅಕೌಂಟ್ ಕ್ಲಿಯರ್ ಆಗ್ತದೆ. ಓಕೆ, ಸೊ ಈಗ ನಾನು ಕ್ಲಿಯರ್ ಮಾಡಲಿಲ್ಲ, ಆದರೆ ನನಗೆ ಪಾಸಿಟಿವ್ ಇಂಪ್ಯಾಕ್ಟ್ ಕೂಡ ಕಾಣ್ತಾ ಉಂಟು. ಓಕೆ, ಪ್ರಾಪರ್ ಆಗಿ ರೂಲ್ಸ್ ಬೇಸಿಸ್ ಅಲ್ಲಿ ಮತ್ತೆ ಅನ್ನೆಸೆಸರಿ ಅರ್ಜೆಂಟ್ ಟ್ರೇಡ್, ಗ್ರೀಡ್ ಟ್ರೇಡ್ ಎಲ್ಲ ತಗೊಂಡು ಅವಾಯ್ಡ್ ಮಾಡಿದರೆ, ಪ್ರಾಪರ್ ಸ್ಟ್ರಾಟಜಿ ಪ್ರಕಾರ ನಿಮ್ಮ ರೂಲ್ಸ್ ಪ್ರಕಾರ ಹೋದರೆ ಕ್ಲಿಯರ್ ಕೂಡ ಆಗ್ತದೆ. ಓಕೆ, ಸೊ ಹಾಗಾಗಿ ಇದೊಂದು ಸ್ವಲ್ಪ ಜಾಗ್ರತೆಯಲ್ಲಿ ನೀವು ಟ್ರೇಡ್ ಮಾಡಬೇಕು. ಓಕೆ, ಸೊ ಟ್ರೇಡ್ ನಾನು ಈಗ ಮಾಡ್ತೇನೆ. ಸೊ ಹಾಗಾಗಿ ಈಗ ನಿಮಗೆ ನಾನು ಲೈವ್ ನನ್ನದು ಅಕೌಂಟ್ ಕೂಡ ತೋರಿಸ್ತೇನೆ, ಫಂಡೆಡ್ ಅಕೌಂಟ್ ಹೇಗೆ ಎಲ್ಲಿದ್ದೇನೆ ನಾನಂತ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು $5,000 ಅಕೌಂಟ್ ಈಗ $5,116 ಉಂಟು. ಓಕೆ, ಸೊ ಇದು ತುಂಬ ಟೈಮ್ ತೊಗೊಳ್ಳಿತ್ತು ನನಗೆ. ಓಕೆ, ಅಂದರೆ ತುಂಬ ಮಿಸ್ಟೇಕ್ಸ್ ಮಾಡಿದ್ದೆ, ತುಂಬ ಲಾಸ್ ಮಾಡಿದ್ದೆ, ರೂಲ್ಸ್ ಫಾಲೋ ಮಾಡಿರಲಿಲ್ಲ. ಸೊ ಒಂದು ಕನ್ಸಿಸ್ಟೆಂಟ್ ಆಗಿ ನನಗೆ ಪಾಸಿಟಿವ್ ಔಟ್ಕಮ್ ಬರಲಿಕ್ಕೆ ಕಾರಣ ರೂಲ್ಸ್ ಬೇಸಿಸಲ್ಲಿ ಫಾಲೋ ಮಾಡಿದ್ದು ನಾನು. ಓಕೆ, ರೂಲ್ಸ್ ಬೇಸಿಸಲ್ಲಿ ಮತ್ತೆ ಪ್ರಾಪರಾಗಿ ಒಂದು ಸ್ಟ್ರಾಟಜಿ ರೂಲ್ಸ್ ಪ್ರಕಾರ ಇಂಪ್ಲಿಮೆಂಟ್ ಮಾಡಿ ರಿಸ್ಕ್ ರಿವಾರ್ಡನ್ನು ಮ್ಯಾನೇಜ್ ಮಾಡಲಿಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಓಕೆ, ಇದೆಲ್ಲ ಅಷ್ಟು ಸುಲಭ ಇಲ್ಲ. ನಾನು ಹೇಗೆ ಹೇಳ್ತಿದ್ದೇನಂತ, ನಾನು ಕೂಡ ತುಂಬ ಮಿಸ್ಟೇಕ್ಸ್ ಮಾಡ್ತೇನೆ. ಯಾಕಂದರೆ ಹ್ಯೂಮನ್ ಸೈಕಾಲಜಿ ಹೇಗಂದರೆ ನಿಮ್ಮದು ತುಂಬ ಸಬ್ಜೆಕ್ಟಿವ್. ಓಕೆ, ಹ್ಯೂಮನ್ ಸೈಕಾಲಜಿ ಹೇಗಂದರೆ ನಾವು ಹೇಗೆ ಒಂದೇ ರೂಲ್ಸ್ ಅಂದರೆ 100% ರೂಲ್ಸ್ ಪ್ರಕಾರ ನಾನು ಫಾಲೋ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಅಂದರೆ ಒಂದು ಸಣ್ಣ ಮಟ್ಟ ಒಂದು ಪ್ರಾಬ್ಲಮ್ ಇದ್ದೇ ಇರ್ತದೆ, ಮಿಸ್ಟೇಕ್ಸ್ ಇದ್ದೇ ಇರ್ತದೆ. ಓಕೆ, ಸೊ ಆದಷ್ಟು ನಾನು ಟ್ರೈ ಮಾಡ್ತಿದ್ದೇನೆ ರೂಲ್ಸ್ ಬೇಸಿಸಲ್ಲೇ ಹೋಗಲಿಕ್ಕೆ. ಮತ್ತು ಈಗ ತನಕ ಈ $116 $116 ತನಕ ಪಾಸಿಟಿವಲ್ಲಿ ಇರ್ತೇನೆ. ಓಕೆ, ಸೊ ಇನ್ನು ನನಗೆ ಆಲ್ಮೋಸ್ಟ್ $380 ಪ್ರೂವ್ ಮಾಡಬೇಕು ಫಂಡೆಡ್ ಅಕೌಂಟ್, ಒಂದು ಲೈವ್ ಅಕೌಂಟ್ ಸಿಗಲಿಕ್ಕೆ. ಅದರ ನಂತರ ನನಗೆ ಲೈವ್ ಅಕೌಂಟ್ ಸಿಗ್ತದೆ. ಓಕೆ, ಸೊ ಇದು ಸ್ಟೇಟಸ್ ಇವಾಗ ತನಕ ನನ್ನ ಫಂಡೆಡ್ ಅಕೌಂಟ್ ಬಗ್ಗೆ. ಮತ್ತು ನಿಮಗೆ ಶೇರ್ ಮಾಡಿರ್ತೇನೆ ನಾನು ಡೈಲಿ ಬೇಸಿಸಲ್ಲಿ ಈಗ ಯಾವುದೇ ಟ್ರೇಡ್ ತೊಗೊಳ್ತೇನಲ್ಲ ಅದೆಲ್ಲ ಕಂಪ್ಲೀಟ್ ಫಂಡೆಡ್ ಅಕೌಂಟಲ್ಲಿ. ಓಕೆ, ಯಾಕಂದರೆ ನನಗೆ ಒಂದು ರೂಲ್ಸ್ ಬೇಸಿಸಲ್ಲಿ, ఎందుకంದರೆ ಫಂಡೆಡ್ ಅಕೌಂಟಲ್ಲಿ ನಿಮಗೆ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಇರ್ತದೆ. ಓಕೆ, ಹೀಗೆ ಈಗ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆಲ್ಲ, ಪ್ರಾಫಿಟ್ ಇಷ್ಟು, ಡೈಲಿ ಡ್ರಾಪ್ ಡೌನ್ ಇಷ್ಟು, ಕಂಪ್ಲೀಟ್ ಓವರ್ ಆಲ್ ಡ್ರಾಪ್ ಡೌನ್ ಇಷ್ಟು ಅಂತ. ಆಗ ನಿಮಗೆ ತಲೆಯಲ್ಲಿ ಒಂದು ಥರ ಹೆದರಿಕೆ ಥರ ಇರ್ತದೆ. ಹೆದರಿಕೆ ಅಂದರೆ ಓಕೆ, ರೂಲ್ಸ್ ಬೇಸಲ್ಲೇ ಮಾಡಬೇಕು, ಒಂದು ರೂಲ್ಸ್ ಬ್ರೇಕ್ ಮಾಡಿದರೆ ನನ್ನದು ಕಂಪ್ಲೀಟ್ ಆಗಿ ಅಕೌಂಟ್ ಡಿಆಕ್ಟಿವೇಟ್ ಆಗ್ತದೆ ಅಂತ. ಓಕೆ, ಸೊ ಹಾಗಾಗಿ ಅಕೌಂಟ್ ಬ್ರೀಚ್ ಆಗ್ತದೆ. ಡಿಆಕ್ಟಿವೇಟ್ ಅಂದರೆ ಬೇಸಿಕಲಿ ಅಕೌಂಟ್ ಬ್ರೀಚ್ ಆಗ್ತದೆ ಅಂತ. ಓಕೆ, ಸೊ ಹಾಗಾಗಿ ಒಂದ್ಸತಿ ನೀವು ಫಂಡೆಡ್ ಅಕೌಂಟ್ ಸ್ಟಾರ್ಟ್ ಮಾಡಿದರೆ ನಿಮಗೆ ಒಂದು ಸೆಟ್ ಆಫ್ ರೂಲ್ಸ್ ಇರ್ತದೆ, ಮತ್ತು ನಿಮ್ಮದು ಸೆಟ್ ಆಫ್ ಸ್ಟ್ರಾಟಜಿ ಇರಬೇಕು, ಮತ್ತು ಇಂಪ್ಲಿಮೆಂಟೇಷನ್, ರಿಸ್ಕ್ ರಿವಾರ್ಡ್, ಸೈಕಾಲಜಿ ಎಲ್ಲ ಕರೆಕ್ಟಾಗಿ ಕಂಟ್ರೋಲ್ ಮಾಡಿ ಟ್ರೇಡ್ ಮಾಡಬೇಕು. ಓಕೆ, ಸೊ ಇಷ್ಟೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿದರೆ ನಿಮಗೆ ಮೆಲ್ಲ ಔಟ್ಕಮ್ ಸಿಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದರೆ ನಿಮಗೆ ಗೊತ್ತಾಗ್ತದೆ ಓಕೆ ಅಲ್ಲಿ ಹೇಗೆ ನಿಮ್ಮದು ಅಕೌಂಟ್ ಗ್ರೋ ಆಗ್ತಾ ಉಂಟು, ಎಲ್ಲಿ ನೀವು ಮಿಸ್ಟೇಕ್ಸ್ ಮಾಡ್ತೀರಾ ಅಂತ. ಮತ್ತು ಕರೆಕ್ಟಾಗಿ ನಾನು ಡೈಲಿ ಬೇಸಿಸಲ್ಲಿ ಜರ್ನಲ್ ಕೂಡ ಬರಿತೇನೆ. ಅಂದರೆ ಇದರಲ್ಲಿ ಈಗ ನಾನು ಇವತ್ತಿದು ಇಷ್ಟು ಮಿಸ್ಟೇಕ್ ಆದರೆ ಎಂಥಕ್ಕೆ ಮಿಸ್ಟೇಕ್ ಆಯಿತು, ಹೇಗೆ ನಾನು ಎಂಥ ಎರರ್ ಮಾಡಿದ್ದೆ, ಹೇಗೆ ನಾನು ಇಂಪ್ರೂವ್ ಮಾಡಬೇಕು, ಅದನ್ನೆಲ್ಲ ನಾನು ಡೈಲಿ ಬೇಸಿಸಲ್ಲಿ ಬರಿತೇನೆ. ಓಕೆ, ಸೊ ಇದು ನನ್ನ ಕಂಪ್ಲೀಟಾಗಿ ಟ್ರೇಡಿಂಗ್ ಅಪ್ಡೇಟ್. ಮತ್ತು ಈ ವಾರದಲ್ಲಿ ನಾನು ಆ್ಯಕ್ಚುಲಿ ಪಾಸಿಟಿವಲ್ಲೇ ಇದ್ದೇನೆ, ನಾನು ನಿಮಗೆ ತೋರಿಸ್ತೇನೆ ಕೂಡ. ಯಾವುದೇ ಇದು ಡಮ್ಮಿ ಟ್ರೇಡ್ ಹಾಗೇನಲ್ಲ. ಓಕೆ, ದಿಸ್ ವೀಕ್ ನೋಡಿ, ಈ ವಾರದಲ್ಲಿ ನಾನು $5 ಪಾಸಿಟಿವಲ್ಲಿ ಇದ್ದೇನೆ. ಓಕೆ, ಸೊ ಯಾಕಂದರೆ ನನಗೆ ತುಂಬ ಮಿಸ್ಟೇಕ್ಸ್ ಅಂದರೆ ತುಂಬ ಕೆಲವು ಲಾಸ್ ಕೂಡ ಆಗಿದೆ. ಇದೆಲ್ಲ ನಾನು ನಿಮಗೆ ಶೇರ್ ಮಾಡಿದ್ದೇನೆ ಆಲ್ರೆಡಿ. ಇದು ಮೊನ್ನೆ ಗುರುವಾರ ದಿನದ ಮೋಸ್ಟ್ಲಿ ಗುರುವಾರ ದಿನ ಒಂದು ಅದನ್ನು ನೀವು ವಿಡಿಯೋ ಕೂಡ ನೋಡ್ಬೋದು, ನಾನು ನಮ್ಮ ಚಾನಲಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೇನೆ. ಮತ್ತು ಇದು ಒಂದು ಸಣ್ಣ ಮಟ್ಟ ಲಾಸ್ ಕೂಡ ಆಗಿತ್ತು, ಮತ್ತು ಇಲ್ಲೊಂದು ಪ್ರಾಫಿಟ್ ಆಯಿತು. ಸೊ ಹಾಗೆ ಅಲ್ಲಿ ಇದೆಲ್ಲ ಸ್ಕ್ರೀನ್ಶಾಟಲ್ಲಿ ನಾನು ನಿಮಗೆ ಶೇರ್ ಮಾಡಿದ್ದೇನೆ ವೀಡಿಯೋದಲ್ಲಿ. ಓಕೆ, ಸೊ ಅದನ್ನು ನೀವು ಚೆಕ್ ಮಾಡ್ಬೋದು. ಓಕೆ, ಓವರಾಲ್ ಈ ವಾರದಲ್ಲಿ ಆ್ಯಕ್ಚುಲಿ ನಾನು ಪಾಸಿಟಿವಲ್ಲೇ ಇದ್ದೇನೆ. ಐ ಥಿಂಕ್ ಲಾಸ್ಟ್ ವೀಕಲ್ಲಿ $111 ನಾನು ಕ್ಲೋಸ್ ಮಾಡಿದ್ದೆ ವೀಕ್. ಈ ವಾರದಲ್ಲಿ $116. ಆ್ಯಕ್ಚುಲಿ $5 ತುಂಬ ಸಣ್ಣದು, ಆದರೆ ನನ್ನ ಪ್ರೋಗ್ರೆಸ್ ಪ್ರಕಾರ ನನಗೆ ತುಂಬ ದೊಡ್ಡದೇ ಅಂತ ಫೀಲ್ ಆಗ್ತಾ ಉಂಟು. ಯಾಕಂದರೆ ಇದೊಂದು ಮಿಸ್ಟೇಕ್ ಆ ದಿನ ನಂದು ಲಿಕ್ವಿಡಿಟಿ ಇಂದ ಒಂದು ಟ್ರೇಡ್ ಲಾಸಲ್ಲಿ ಹೋಯಿತು. ಮತ್ತು ಇಮಿಡಿಯೇಟಾಗಿ ನಾನು ತಗೊಂಡೆ, ಯಾಕಂದರೆ ನಂಗೆ ಗೊತ್ತಿತ್ತು ಇದು ಡೌನ್ ಸೈಡ್ ಹೋಗ್ತದೆ, ಮತ್ತು ಲಿಕ್ವಿಡಿಟಿ ಸ್ವೀಪ್ ಕೂಡ ಆಗಿದೆ ಅಂತ. ಓಕೆ, ಸೊ ಹಾಗಾಗಿ ಇದು ಲಾಸ್ ಇಲ್ಲಿದ್ದರೆ ನಾನು ಆಲ್ರೆಡಿ ಪಾಸಿಟಿವಲ್ಲಿ ಇರ್ತಿದ್ದೆ, ತೊಂದರೆ ಇಲ್ಲ, ಅದರಲ್ಲಿ ಆಲ್ರೆಡಿ ಪಾಸಿಟಿವಲ್ಲೇ ಇದ್ದೇನೆ. ಆದರೆ ಆಲ್ಮೋಸ್ಟ್ $24 ಪಾಸಿಟಿವಲ್ಲಿ ಇರ್ತಿದ್ದೆ. ಓಕೆ, ಸೊ
ನೋ ಪ್ರಾಬ್ಲಮ್. ಅಂದರೆ ಇದೆಲ್ಲ ಒಂದು ಜರ್ನಿ ಅಂತ ತಿಳ್ಕೊಂಡು ನಾನು ಯಾವುದೆಲ್ಲ ಮಿಸ್ಟೇಕ್ಸ್ ಮಾಡಿದ್ದನ್ನೆಲ್ಲ ಕರೆಕ್ಟ್ ಮಾಡಿ 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 ಮೆಲ್ಲ ಪ್ರೋಗ್ರೆಸ್ ನಿಮ್ಮದು ಇಂಪ್ರೂವ್ ಆಗ್ತದೆ. ಓಕೆ, ಸೊ ಹಾಗಾಗಿ ನಾನು ಇದು ವಿಡಿಯೋ ಡೈಲಿ ಬೇಸಲ್ಲಿ ರೆಕಾರ್ಡ್ ಮಾಡಿ ಶೇರ್ ಮಾಡ್ತೇನೆ, ಸೊ ದಟ್ ನೀವು ಕೂಡ ನಿಮ್ಮ ಅಭಿಪ್ರಾಯನ ಕೂಡ ತಿಳಿಸ್ಬೋದು. ಓಕೆ, ಸೊ ಇದು ಆಯಿತು ಈ ಶುಕ್ರವಾರದ ಅನಾಲಿಸಿಸ್ ಮತ್ತು ಈ ವಾರದ ಕಂಪ್ಲೀಟ್ ಅಪ್ಡೇಟ್ಸ್. ಸೊ ಮುಂದಿನ ವಾರ ಕೂಡ ನೀವು ಅಪ್ಲೋಡ್ ಮಾಡ್ತೇನೆ ನನ್ನ ಟ್ರೇಡಿಂಗ್ ಡೈಲಿ ಅನಾಲಿಸಿಸ್ ಮತ್ತು ನಾನು ಯಾವುದೆಲ್ಲ ಟ್ರೇಡಿಂಗ್ ತೊಗೊಳ್ತೇನೆ ಅಂತ. ಅಷ್ಟರವರೆಗೆ ನೀವು ನನ್ನ ಈ ವಾರದ ವಿಡಿಯೋಸ್ ಕೂಡ ಚೆಕ್ ಮಾಡ್ಬೋದು. ಏನಾದರೂ ಅಭಿಪ್ರಾಯ ಇದ್ದರೆ ನೀವು ತಿಳಿಸ್ಬೋದು. ಓಕೆ, ಸೊ ಬೈ ಬೈ, ಹ್ಯಾಪಿ ವೀಕೆಂಡ್ ಆ್ಯಂಡ್ ಸ್ಟೇ ಸೇಫ್.